ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ 8 ಆಗಿದೆ. ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಮಾಡಿದ್ದೀನಿ. ನೋಡಿ, ನೀರು ಬಂದಿದ್ದು, ನೀರು ತುಂಬಿಟ್ಟಿನಿ ಮತ್ತೆ ಪೂಜೆ ಮಾಡೋಕ್ಕೆ ಅಂತ. ಇವತ್ತು ಅಡುಗೆ ಚೌಳಿಕಾಯಿ ಪಲ್ಯ, ಹಸಿ ಟೊಮಟೊಕಾಯಿ ಚಟ್ನಿ ಮಾಡ್ತಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಚೌಳಿಕಾಯಿ ಪಲ್ಯ ಮಾಡಬೇಕು ಅಂತ ಎಲ್ಲ ಮುರಿದು ಇಟ್ಕೊಂಡಿನಿ. ಹಾಗೆ ತೊಳೆದು ನೀರು ಹಾಕಿ ಮತ್ತೆ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಲೆ ಮೇಲೆ ಕುದಿಯೋಕ್ಕೆ ಅಂತ. ಕುದ್ರೇ ಒಂದು ಸ್ವಲ್ಪ ಚಲೋ ಆಗ್ತಾವೆ ಪಲ್ಯನ. ನಮ್ಮ ಮನೇಲಿ ಇದೇ ಥರ ಮಾಡ್ತೀವಿ. ಅದಕ್ಕೋಸ್ಕರ ನಿಮಗೂ ಇದೇ ಥರ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಕುದಿಯೋಕ್ಕಂತ ಇಟ್ಟಿನಿ. ಈಗ ಇನ್ನೊಂದು ಸ್ವಲ್ಪ ಕುದಿಬೇಕು. ಅರ್ಧ ಕುದ್ದವ, ಇನ್ನೂ ಕುದಿಬೇಕು ನೋಡಿ ಫ್ರೆಂಡ್ಸ್. ಈ ಥರನೇ ಮಾಡ್ತೀವಿ ನಾವು. ಈಗ ಕುದ್ದವ ತೆಗ್ದೀನಿ. ಎಣ್ಣೆ ಹಾಕ್ತಿದೆ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ತಾಯಿದ್ದೀನಿ. ಒಮ್ಮೆ ಎರಡನ್ನೂ ಕಲಸಿಟ್ಕೊಂಡಿದ್ದೀನಿ ನಾನು. ಒಮ್ಮೆ ಕಲಸಿದ್ವೇ ಹಾಕ್ತೀನಿ. ಅದಕ್ಕೆ ನಿಮಗೂ ಅಷ್ಟೇ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಎರಡೂ ಹಾಕಿನಿ. ಅವು ಒಂದು ಸ್ವಲ್ಪ ಸಿಡಿದ ಮೇಲೆ ಮತ್ತು ಕರಿಬೇವು ಹಾಕ್ತೀನಿ ನೋಡಿ. ಅವನ್ನು ಒಂದು ಸ್ವಲ್ಪ ಇದು ಸಿಡಿದ ಮೇಲೆ ಉಳ್ಳಾಗಡ್ಡಿ ಕೊಯ್ದಿಟ್ಕೊಂಡಿದ್ದು ಎರಡು ಅವನ್ನ ಹಾಕ್ತೀನಿ. ಅವನ್ನೊಂದು ಸ್ವಲ್ಪ ಉರಿಬೇಕು, ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಎಣ್ಣೆನಾಗೆ ಫ್ರೈ ಮಾಡಿದರೆ ಚಲೋ ಆಗ್ತಾವೆ. ಅವು ಎಣ್ಣೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನೋಡಿ. ಈ ಥರ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಫ್ರೆಂಡ್ಸ್. ಆ ಥರ ಆದರೆ ಚೌಳಿಕಾಯಿ ಪಲ್ಯ ತುಂಬ ರುಚಿ ಆಗ್ತದೆ ನೋಡಿ. ಅವಾಗವಾಗ ಕಲಿಸ್ಕೊತಾನೆ ಇರಬೇಕು. ಈಗ ಕುದಿಸಿದ ಅವರೆಕಾಯಿ ಚೌಳಿಕಾಯಿನ ಹಾಕ್ತಿದ್ದೀನಿ ನೋಡಿ. ಇವು ಎಲ್ಲನೂ ಹಾಕಬೇಕು. ಕುದಿಸಿದ್ವೆಲ್ಲ ನೀರು ಹಾಕ್ಬಾರ್ದು. ಕುದಿಸಿದ ನೀರು ಹಾಕೇಬಾರ್ದು, ಏನು ಹಾಕ್ಬಾರ್ದು. ಅದನ್ನು ಕಾಯಿ ಒಂದೇ ಹಾಕಬೇಕು ನೋಡಿ. ಹಾಕಿ ಈ ಥರ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಹಳ್ಳಿನಲ್ಲಿ ಮಾಡೋ ಈಸಿಯಾಗಿರೋ ರೆಸಿಪಿ ಇದು. ಹಳ್ಳಿ ಸ್ಟೈಲು. ಈಗ ಅರಿಶಿನ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ. ಈಗ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕಿದ್ದೀನಿ ಖಾರದ ಪುಡಿನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗೆಲ್ಲ ಚಲೋ ಕಲಿಸ್ಬೇಕು. ಉಪ್ಪು ಖಾರ ಎಲ್ಲ ಕಡೆ ಕಲಿಸ್ಕೋಬೇಕು ಚಲೋನಾಗೆ ನೋಡಿ. ನಾನು ಯಾವ ರೀತಿ ಕಲಿಸ್ತಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ಒಲೆ ಮೇಲೇನೂ ಇದೇ ಥರನೇ ಮಾಡ್ತಿದ್ವಿ, ಅದಕ್ಕೆ ಇದ್ರ ಮೇಲೂ ಹಂಗೆ ಮಾಡ್ತಿದ್ದೀನಿ. ಒಂದು ಕಪ್ಪಿನಷ್ಟು ನೀರು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕೆ ಅಂದರೆ ಅವು ಹೋಳು ಅಂತ ಕಾಣಿಸ್ತಾವೆ. ಒಂದು ಸ್ವಲ್ಪ ರಸ ಇರಬೇಕು ಅಂಥೇಳಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಮುಚ್ಚಿ ಕುದಿಸ್ಕೊತೀನಿ. ಈಗ ನೋಡಿ ಕುದ್ದ ಮೇಲೆ ಯಾವ ಥರ ಆಗಿದೆ ಅಂತ ನೋಡಿ. ಒಂದು ಸ್ವಲ್ಪ ನೀರು ಥರ ಆಗಿದೆ, ಗ್ರೇವಿ ಥರ ನೋಡಿ. ಕಲರ್ನು ಎಷ್ಟು ಚಲೋ ಕಾಣಿಸ್ಲಕತ್ತದಲ್ಲ, ಚಲೋ ಆಗ್ಯದ ನೋಡಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಶೇಂಗದ ಪುಡಿ ಹಾಕ್ತೀನಿ. ನಾವು ಪ್ರತಿಯೊಂದಕ್ಕೂ ಶೇಂಗದ ಪುಡಿನೇ ಹಾಕ್ತೀನಿ ಅಂತ ತಿಳ್ಕೊಬೇಡಿ. ಎಲ್ಲ ಯಾವುದಕ್ಕೂ ಹಾಕಬೇಕೋ ಅದಕ್ಕೆ ಹಾಕ್ತೀವಿ. ಅಂದರೆ ಜಾಸ್ತಿ ಒಂದು ಸ್ವಲ್ಪ ಶೇಂಗದ ಪುಡಿನೇ ಹಾಕೋದು ನಾವು ಪಲ್ಯಗಳಿಗೆಲ್ಲನೂ. ಇದಕ್ಕೂ ಹಾಕಿದ್ದೀನಿ ನೋಡಿ.
ಅದು ಹಾಕಿದರೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ತದೆ, ಅದಕ್ಕೆ ಆ ಥರ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಮುಚ್ಚಿ ಬಿಟ್ಟು ಒಲೆ ಆಫ್ ಮಾಡ್ತೀನಿ ನೋಡಿ. ಈಗ ಪಲ್ಯ ಆಯಿತು. ಟೊಮೊಟೊ ಕಾಯಿನ ಈಗ ಹೆಚ್ಚಿ ಇಟ್ಕೊತೀನಿ, ಮೆಣಸಿನ್ಕಾಯಿನೂ ಹುರ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಟೊಮೊಟೊ ಕಾಯಿಗೂ ಮೆಣಸಿನ್ಕಾಯಿಗೂ ಎರಡಕ್ಕೂ ಸರಿ ಹೋಗೋಷ್ಟು ಎಣ್ಣೆ ಹಾಕ್ತೀನಿ. ಮತ್ತೆ ಬೇಕಾದ್ರೂ ಹಾಕ್ಕೋಬೋದು. ನಾ ಎರಡಕ್ಕಂತ ಹಾಕೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಒಂದು ಉಳ್ಳಾಗಡ್ಡಿನ ಕೊಯ್ದು ಹಾಕ್ತಿದ್ದೆ ನೋಡಿ, ಸಣ್ಣದು. ಅದನ್ನು ಹುರಿಯೋಕ್ಕೆ ಹಾಕ್ತಿದ್ದೀನಿ. ಹಾಕಿ ಅದನ್ನು ಹುರ್ಕೋಬೇಕು ಮೆಣಸಿನ್ಕಾಯಿ ಜೊತೆಗೇ. ಅವು ಹಾಕಿದ ಮೇಲೆ ಈಗ ಟೊಮೊಟೊ ಕಾಯಿನ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಒಂದರ ಒಳಗೆ ಹಾಕ್ತಿದ್ದೀನಿ. ಒಬ್ರೊಬ್ಬರು ಸಪ್ರೇಟ್ ಹುರ್ಕೊತಾರೆ. ನಾನು ಎಲ್ಲನೂ ಅದರೊಳಗೆ ಹಾಕಿ ಹುರಿತಾಯಿದ್ದೀನಿ ನೋಡಿ. ಟೊಮೊಟೊ ಕಾಯಿನ ಹಾಕ್ತೀನಿ. ಇದನ್ನು ಚಲೋ ಹುರ್ಕೊಬೇಕು. ಎಷ್ಟು ಮೆತ್ತಗಾಗ್ತಾವೋ ಅಷ್ಟು ಚಟ್ನಿ ಚಲೋ ಆಗ್ತದೆ ನೋಡಿ. ಹೇಗೆ ಹುರ್ಕೊತಾ ಇದ್ದೀನಿ ಅಂತ ನೀವು ಇದೇ ಥರ ಹುರ್ಕೋಬೇಕು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಈಗ ಕರಿಬೇವು ಹಾಕ್ತಿದ್ದೀನಿ ನೋಡಿ ಒಂದು ಸ್ವಲ್ಪ. ಇದರೊಳಗೇ ಹಸಿದು ಹಾಕಿದರೆ ಹಸಿ ವಾಸನೆ ಬರ್ತದಂತ ಹುರಿಯೋಕ್ಕೆ ಹಾಕ್ತಿದ್ದೀನಿ ನೋಡಿ. ಇದನ್ನು ಹುರ್ಕೋಬೇಕು. ಈ ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಎಲ್ಲರೂ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಇದಕ್ಕೋಸ್ಕರ ಭಾಳ ತುಂಬ ಕಷ್ಟಪಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಈಗ ಹುರಿಯೋದು ಅರ್ಧಕ್ಕರ್ಧ ಮುಗಿದಿದೆ. ಇನ್ನೊಂದು ಸ್ವಲ್ಪ ಹುರಿದ್ರೆ ಸಾಕು ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಆದರೆ ಈಗ ಸ್ಟವ್ ಆಫ್ ಮಾಡೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಕೋಬೇಕು. ತಣ್ಣಗಾಗ್ಲಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ. ಇದು ಸಾಂಬಾರು ಮಾಡೋಕ್ಕೆ ಬೇಳೆ ಕುದಿಸಿ ಇಟ್ಟೀನಿ. ಇದನ್ನು ಸಾಂಬಾರು ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ. ಈಗ ತಣ್ಣಗಾಗ್ಯದ. ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದೀನಿ ನೋಡಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಬೇಕಲ್ಲ, 2 ಹೋಳು ಸುಲಿದು ಅದಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇವು ಬೆಳ್ಳುಳ್ಳಿನ ನಮ್ಮ ತೋಟದಾಗೆ ಬೆಳೆದು ಅವ, ಚಲೋನೇ ದೊಡ್ಡವಾಗ್ಯಾವ ಈ ಸರ್ತಿ ನೋಡಿ. ಅವನ್ನು ಒಂದು 5-6 ಎಸಳು ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡವಾಗ್ಯಾವಂತ. ಈಗ ಒಂದು 5-6 ಹಾಕ್ಕೊಂಡಿನಿ. ಅದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಹಾಕಿದ ಮೇಲೆ ಬೆಲ್ಲ ಒಂದು ಸ್ವಲ್ಪ, ಹಾಗೆ ಅರಿಶಿನ ಒಂದು ಚಮಚದಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಹಾಕಿ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ಶೇಂಗಾದ ಪುಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಶೇಂಗಾದ ಪುಡಿ ಹಾಕಬೇಕು ನೋಡಿ ಫ್ರೆಂಡ್ಸ್. ನಾವು ಶೇಂಗಾದ ಪುಡಿ ಇಲ್ಲದೆ ಏನು ಮಾಡಲ್ಲ ಅಂತ ಅಂದ್ಕೊತೀರೇನೋ ನೀವು. ಹಾಗೇನಿಲ್ಲ, ಹಾಕೋದಕ್ಕಷ್ಟೇ ಹಾಕ್ತೀವಿ. 2-3 ಚಮಚ ಹಾಕೀನಿ. ಮತ್ತೊಂದು ಸ್ವಲ್ಪ ತಿರುಗಿಸ್ಕೋಬೇಕು. ಈಗ ಚಟ್ನಿ ರೆಡಿ ಆಯಿತು ನೋಡಿ. ಕಲರ್ನು ಸೂಪರ್ ಆಗ್ಯದಲ್ಲ ನೋಡಿ. ಈಗ ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಹಾಕೀನಿ. 4 ಒಣ ಮೆಣಸಿನ್ಕಾಯಿ. ಈಗ ಕರಿಬೇವು ಹಾಕ್ತೀನಿ. ಹಾಕಿ ಒಗ್ಗರಣೆ ಹಾಕ್ಕೊತೀನಿ ನೋಡಿ ಚಟ್ನಿಗೆ. ಒಂದು ಸ್ವಲ್ಪ ಹುರಿದು ಚಟ್ನಿ ಒಳಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ಹಾಕ್ತೀನಿ ನೋಡಿ. ಈ ಥರ ಮಾಡಿರಿ, ಚಟ್ನಿ ಭಾರಿ ಸೂಪರ್ ಆಗಿರ್ತದೆ. 2 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ, ಚಲೋ ಇರ್ತದೆ, ಕೆಡೋದಿಲ್ಲ ಈ ಥರ ಮಾಡಿದರೆ.
ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚಲೋ ಕಾಣ್ತದಲ್ಲ. ಈಗ ಪಲ್ಯ, ಚೌಳಿಕಾಯಿ ಪಲ್ಯ, ಟೊಮೊಟೊ ಚಟ್ನಿ ರೆಡಿ ಆಯಿತು ನೋಡಿ. ಎರಡು ಫೇವ್ರೆಟೇ ನನಗೆ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.